ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಿದ್ದೀರಾ ಆರ್ ವಿ ಕನ್ನಡ ಲಾಗ್. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ. ಇವತ್ತು ನಾನು ಈರುಳ್ಳಿ ದಂಟಿಂದು ಪಲ್ಯ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ದಂಟನ್ನು. ಕೆಲವೊಬ್ಬೊಬ್ಬರು ಈರುಳ್ಳಿ ಹೂ ಅಂತಾರೆ, ಕೆಲವೊಬ್ಬರು ದಂಟು ಅಂತಾರೆ. ಇದನ್ನು ತುಂಬ ಟೇಸ್ಟು ಪಲ್ಯ ಎಲ್ಲ. ನಮ್ಮ ಮನೇಲಿ ಸಾಧಾರಣವಾಗಿ ಇದನ್ನು ತೊಗೊಂಡು ಬಂದೇ ಬರ್ತಾರೆ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಪಲ್ಯಕ್ಕೆ. ಇದರಲ್ಲಿ ಹೂವಿದೆ ತುದಿಯಲ್ಲಿ, ಕೆಲವೊಬ್ಬೊಬ್ಬರು ಹಾಕ್ತಾರೆ, ಕೆಲವೊಬ್ಬೊಬ್ಬರು ಹಾಕಲ್ಲ. ನಾವು ಹಾಕ್ತೀವಿ, ತುಂಬ ಟೇಸ್ಟ್. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನಿಮಗೆ ಎಷ್ಟು ಇನ್ನೂ ಸ್ವಲ್ಪ ಬೇಕಾದ್ರೂ ಉದ್ದ ಬೇಕಾದರೂ ಕಟ್ ಮಾಡ್ಕೋಬೋದು, ನಿಮಗೆ ಹೇಗೆ ಬೇಕು ಹಾಗೆ. ಇದನ್ನು ನೀರಿಗೆ ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಏನೆಲ್ಲ ಇರುತ್ತೆ, ಯಾವುದೇ ತರಕಾರಿ ಆದ್ರೂ ಫಸ್ಟು ತೊಳ್ಕೊಬೇಕಲ್ವ ಚೆನ್ನಾಗಿ. ಇದನ್ನು ನೀರಿಗೆ ಹಾಕಿ ಚೆನ್ನಾಗಿ ನಾನು ತೊಳ್ಕೊಳ್ತಾ ಇದ್ದೀನಿ. ಈ ಥರ ತೊಳ್ಕೊಬೇಕು ಚೆನ್ನಾಗಿ. ಮತ್ತು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೀರು ಕುದಿಯಬೇಕು ನೋಡಿ. ಈ ಥರ ಕುದೀತಾ ಇದೆಯಲ್ಲ, ಕುದಿಯೋ ನೀರಿಗೆ ನಾನು ತೊಳೆದಿಟ್ಕೊಂಡಿರೋ ಈರುಳ್ಳಿ ದಂಟನ್ನು ಬೇಯಕ್ಕೆ ಹಾಕ್ತಾಯಿದ್ದೀನಿ. ಇದು ತುಂಬ ಹೊತ್ತೇನು ಬೇಯೋದು ಬೇಡ, ಒಂದೆರಡು ಕುದಿ ಬಂದರೆ ಸಾಕು. ಅಂದರೆ ಒಂದು 5 ಮಿನಿಟ್ಸ್ ಬೆಂದರೆ ಸಾಕು. ಇದರಲ್ಲಿ ಬೇಯೋವಂಥದ್ದು ಏನಿರಲ್ಲ. ಅದು ಸ್ವಲ್ಪ ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೋಡಿ. ಇವಾಗ ಚೆನ್ನಾಗಿ ಬೆಂದಿದೆ, 5 ಮಿನಿಟ್ಸ್ ಬೆಂದಿದೆ. ತುಂಬ ಬೇಯಿಸಿದ್ರೂ ಚೆಂದ ಆಗಲ್ಲ ತಿನ್ನೋಕ್ಕೆ. ಮೀಡಿಯಮಾಗಿ ಬೇಯಿಸ್ಕೋಬೇಕು. ಈ ಥರ ನೀರೇ ಬೇರೆ ದಂಟನ್ನೇ ಬೇರೆ ನಾನು ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ಚೆಲ್ಕೋಬೇಕು, ಬರೀ ದಂಟು ಮಾತ್ರ. ಮತ್ತು ಪಲ್ಯಕ್ಕೆ ಏನೇನು ಬೇಕು ಅಂತ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಬೇಕು ಅಂತ ನಿಮಗೆ ನಾನು ಹೋಗ್ತಾ ಹೇಳ್ತಾ ಹೋಗ್ತೀನಿ, ಏನೇನು ಹಾಕಬೇಕು ಅಂತ ಹೇಳಿ ನೋಡಿ. ಇದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯಕ್ಕೆ ಅಂತ. ಮತ್ತು ಒಂದು ಪಾತ್ರೆಯಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಸಾಸಿವೆ, 1 ಕಡ್ಡಿಯಷ್ಟು ಬೇವಿನ ಎಲೆ, ಇದನ್ನ ಮತ್ತು ಒಂದು 7-8 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡು ಕೈ ಆಡಿಸ್ಬೇಕು. ಈ ಥರ ಪಲ್ಯಕ್ಕೆಲ್ಲ ಬೆಳ್ಳುಳ್ಳಿ ಚೆಂದ ಅಲ್ವಾ, ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀವಿ. ಮತ್ತು 4-5 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ಖಾರ ಇರಲ್ಲ ಅಲ್ವಾ ಹಸಿಮೆಣಸಿನ್ಕಾಯಿ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಮೀಡಿಯಮ್ ಸೈಜಿಂದ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಮತ್ತು ಈ ಥರ ಕೈ ಆಡಿಸ್ಬೇಕು, ಚೆನ್ನಾಗಿ ಬೇಯಬೇಕಲ್ವ ಟೊಮೆಟೊ. ಈ ಥರ ಕೈ ಆಡಿಸ್ಕೋಬೇಕು ಚೆನ್ನಾಗಿ. ಮತ್ತು ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆಮ್ಲೆಟಿಗೆಲ್ಲ ಕಟ್ ಮಾಡ್ಕೊಳ್ತೀವಿ ಅಲ್ಲ, ಆ ಥರ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು ಹಾಕ್ಕೊಂಡು. ಮತ್ತು ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಈರುಳ್ಳಿ ಏನು ತುಂಬ ಹೊತ್ತು ಬೇಯೋದು ಬೇಡ, ಹಾಗಾಗಿ ನಾನು ಲಾಸ್ಟಿಗೆ ಹಾಕ್ಕೊಂಡಿರೋದು ಈರುಳ್ಳಿನ. ಈ ಥರ ಅರಿಶಿನ ಪುಡಿ ಹಾಕಿ ಕೈ ಆಡಿಸಿ, ಮತ್ತು ಸ್ವಲ್ಪ ಟೊಮೆಟೊ ಎಲ್ಲ ಬೇಯಬೇಕಲ್ವ, ಹಾಗಾಗಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಮತ್ತು ಬೇಯಿಸ್ಕೊಂಡಿರೋ ಈರುಳ್ಳಿ ದಂಟನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನ ತಿರುಗಿಸ್ಕೋಬೇಕು, ಕೈ ಆಡಿಸ್ಬೇಕು. ಮತ್ತು ಟೇಸ್ಟ್ ನೋಡಿ ನೀವು, ಉಪ್ಪು ಸಾಕಾಗುತ್ತಾ ಬೇಕಾ ಅಂತ ನೋಡಿ ಆಮೇಲೆ ನೀವು ಆ್ಯಡ್ ಮಾಡ್ಕೋಬೋದು. ಮತ್ತು ಒಂದು ಭಾಗ ಕಾಯಿ ತುರಿನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1 ಭಾಗ ಸಾಕು, ಪಲ್ಯಕ್ಕೆಲ್ಲ ಸ್ವಲ್ಪ ಟೇಸ್ಟು, ಹಾಗಾಗಿ ಸ್ವಲ್ಪ 1 ಭಾಗ ನಾನು ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಆಮೇಲೆ ಟೇಸ್ಟ್ ನೋಡಿ. ಮತ್ತು ಸ್ವಲ್ಪ ಮೇಯ್ನ್ ಅಂದರೆ ಸ್ವಲ್ಪ ಹುಳಿ ಹಾಕ್ಕೊಳ್ಳಿ, ಸ್ವಲ್ಪ 1 ಸ್ಪೂನಷ್ಟು ಹುಳಿ ಹಾಕ್ಕೊಂಡು ಟೇಸ್ಟ್ ಆಗುತ್ತೆ ಹುಳಿ ಎಲ್ಲ ಹಾಕಿದರೆ. ಆಮೇಲೆ ನೋಡಿ, ಈರುಳ್ಳಿ ದಂಟಿಂದು ಪಲ್ಯ ರೆಡಿಯಾಗಿದೆ ನೋಡಿ. ತುಂಬ ಟೇಸ್ಟು, ರೊಟ್ಟಿಗೆಲ್ಲ ಅಂತೂ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೇಲಂತೂ ತಂದೇ ತರ್ತಾರೆ ಈರುಳ್ಳಿ ದಂಟನ್ನು. ಥ್ಯಾಂಕ್ ಯು.